ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರ ಬಾಬು ಸ್ಪೋರ್ಟ್ಸ್ ಕನ್ನಡಕ್ಕೆ ಸ್ವಾಗತ ಮತ್ತು ಸುಸ್ವಾಗತ ಅಂತ ಅಭಿಮಾನಿ ದೇವ್ರುಗಳಿಗೆ ಸ್ವಾಗತ ಸುಸ್ವಾಗತ ಅಂತ ಎಲ್ಲ ಅಭಿಮಾನಿ ದೇವ್ರುಗಳು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಆರ್ ಸಿ ಫ್ಯಾನ್ಸ್ ಎಲ್ಲೆಲ್ಲಿದ್ದಾರೆ ಎಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿರಿ. ಯಾವ ಊರಲ್ಲಿದ್ದಿರ್ತಲ್ಲ ಆರ್ ಸಿ ಫ್ಯಾನ್ಸ್ ನಮ್ಗೆ ಗೊತ್ತಾಗುತ್ತೆ ಅಂತ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಚಿಂದಿದ ಚಿತ್ರ ಬೆಂಕಿ ಅಪ್ಡೇಟ್ ತಂದೇನೆ ಅಂತ ಹೇಳ್ಬೋದು. ಅದು ಯಾವುದಪ್ಪ ಅಪ್ಡೇಟ್ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದು ಕಂಟಿನ್ಯೂ ನೋಡೋದ್ರೆ ಅಷ್ಟೇ ಗೊತ್ತಾಗುತ್ತೆ ನಿಮ್ಗೆ ಅಪ್ಡೇಟ್ ಯಾವುದಂತ. ಇದು ನಡೀತದೆ ಇವತ್ತು ಯಾವ್ದು ನಡೀತದೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಆಲ್ರೆಡಿ ಎಲ್ಲ ಹುಡುಗಿರ್ತಾರೆ ಯಾವ್ದಾದ್ರು ಮ್ಯಾಚ್ ನಡೀತಿರುತ್ತೆ. GGW ಮತ್ತು UPW ನಡೆಯುತ್ತೆ ಮ್ಯಾಚ್. ಎಲ್ಲಿ ನಡೆಯುತ್ತೆ ಅಂದ್ರಪ್ಪ ಕೋತಂಬಿ ಸ್ಟೇಡಿಯಂ ವಡೋದರ ಇಂಡಿಯಾದಲ್ಲಿ ನಡೀತಿದೆ. ಆ ಕಡೆ ಮ್ಯಾಚ್ ನಡೆದವಲ್ಲ ಎಲ್ಲ ನವೀನ್ ಮುಂಬೈ ಸ್ಟೇಡಿಯಂನಲ್ಲಿ ನಡೆದು ಈ ಮೊನ್ನೆ ಒಂದು 2-3 ಮ್ಯಾಚ್ದಿಂದ ಏನೈತಿ ಈ ಕೋತಂಬಿ ಸ್ಟೇಡಿಯಂ ವಡೋದರ ಇಂಡಿಯಾದಿಂದ ನಡೆಯುತ್ತೈತಿ. ಈ ಯಾರ್ಯಾರು ಸ್ಕ್ವಾಡ್ ಐತೆ ಅಂದ್ರೆ ಯಾಕಂದ್ರೆ ಇಲ್ಲಿ ಏನೈತೆ ರೀ GGWದವ್ರು ಸ್ವಲ್ಪ ಕಳಪೆ ಕಂಡು ಬರತ್ತಂತ ಹೇಳ್ಬೋದ್ರೆ. ಆಮ್ಯಾಗ ಈ ಕಡೆ ಏನೈತಿ UPWದ ಸ್ವಲ್ಪ ಮೇಲುಗೈನ ಸಾಧಿಸ್ಯಾರ ಅಂತ ಹೇಳ್ಬೋದು. ಆದರೆ ಇವರು 4 ಪಾಯಿಂಟ್ ಅವ್ರದ್ದು 4 ಪಾಯಿಂಟ್ ಐತಿ ಹೇಳ್ಬೇಕಂದ್ರೆ. ಯಾಕಂದ್ರೆ 4 ಪಾಯಿಂಟ್ ಇವರು ಸ್ವಲ್ಪ ಮೈನಸ್ ಕಡಿಮೆ ಐತಿ ಇವ್ರದ್ದು ಮೈನಸ್ ರನ್ ರೇಟ್. ಆಮ್ಯಾಗ GGW ಅವರು ಮೈನಸ್ ರನ್ ರೇಟ್ ಹೆಚ್ಚಿಗೆ ಐತಿ. ಇಬ್ಬರು ಮೈನಸ್ನಾಗ ತರ್ಕರೆ ಇವ್ರದ್ದು ಮೈನಸ್ ರನ್ ರೇಟ್ ಹೆಚ್ಚೈತೆ. ಅದ್ರ ಸಂಬಂಧ ಇವ್ರದ್ದು ಏನೈತಿ GGW ಕೆಳಗದಾರ. UPWದವ್ರು ಇವತ್ತು ಮತ್ತೆ ಮೇಲ್ಗೆ ಸಾಧಿಸತ್ತಾರೆ. ಯಾಕಂದ್ರೆ ಸ್ವಲ್ಪ ಸ್ಕ್ವಾಡ್ ಮತ್ತು ಸ್ಟ್ರಾಂಗ್ ಐತೆ ಅವ್ರದ್ದು ಒಗ್ಗಟ್ಟಿನಲ್ಲಿ ಬಲವಿದೆ ಆ ಥರ ಎಕ್ಸ್ಪೀರಿಯನ್ಸ್ ಆಗೈತೆ. ಮತ್ತು ಹಿಂದಿನ ಮ್ಯಾಚ್ನಾಗ ಏನೈತಪ್ಪ ಇದು ಮೇಗ್ ಲ್ಯಾಂಡಿಂಗ್ ಅವರು UP ವಾರಿಯರ್ಸ್ ಕಡೆ ಇವರು 45 ಬಾಲಿಗೆ 70 ರನ್ ಹೊಡಿತಾರೆ. ಟೀಮ್ನೇ ಡಾಮಿನೇಟ್ ಅಂತ ಆ ಥರ ಹತ್ತಿರ ಒಯ್ದು ಬಿಡ್ತಾರೆ. ಯಾಕಂದರೆ ಮೇಗ್ ಲ್ಯಾಂಡಿಂಗ್ ಅವರು ಭಾರಿ ಮಸ್ತ್ ಆಡ್ತಿದ್ದಾರೆ. ಆಮೇಲೆ ಸೋಪಿ ಡಿವಿನರ್ ಕಡೆ ಗುಜರಾತ್ ಜೈಂಟ್ಸ್ ಕಡೆ ಬಂದರೆ ಅವರು ಬಾಲಿಂಗಲ್ಲಿ ಮಸ್ತ್ ಡಾಮಿನೇಟ್ ಮಾಡ್ತಿದ್ದಾರೆ. ಸ್ವತಂತ್ರ ಮ್ಯಾಚ್ಗಳಿಂದ 1 ಆಮೇಲೆ 3 ವಿಕೆಟು ಆಮೇಲೆ 1 ವಿಕೆಟು ಬಾಲಿಂಗಲ್ಲಿ ಈ ಥರ ಡಾಮಿನೇಟ್ ಮಾಡ್ತಿದ್ದಾರೆ ಗುರು. ಅವ್ರನ್ನ ಮೆಚ್ಚಬೇಕು, ಆ ಥರ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಏನಾಗೈತೆ ರೀ, ನಿನ್ನೆ ಯಾಕೆ ಮ್ಯಾಚ್ ಇದ್ದಿದ್ದಲ್ಲ WPL ಅಂತ ನೀವೆಲ್ಲ ಕೇಳ್ಬೋದು. ಯಾಕಂದರೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ದೊಡ್ಡ ಮ್ಯಾಚ್ ಇತ್ತು ನಿನ್ನೆ, ಶೇಡಿನ ಸಮರ ಅಂತ ಹೇಳ್ಬೋದು. ಯಾಕಂದ್ರೆ ಇದನ್ನು ಜಾರಿಬಿಟ್ರೆ ಎಲ್ಲ ಓಡಿಯೋ ಕಪ್ ಇದನ್ನಾಗಿಬಿಡ್ತು ಸೀರೀಸ್. ಈ ಥರ T20 ನಿನ್ನೆ ಬಾರಿಸಿದ್ರು ಇಂಡಿಯಾದವರು. ಅಭಿಷೇಕ್ ಶರ್ಮಾ ಬೆಲ್ಟ್ ತಂದು ಹೊಡೆದ ಏನು ಚಿಂದೆ ಉಡ್ಯಾಸ್ಬಿಟ್ರೆ ಹೇಳ್ಬೋದು ರೀ ಅವ್ರು. ಅದ್ರ ಸಂಬಂಧ ಏನೈತಿ ನಿನ್ನೆ ಇಂಡಿಯಾ ನ್ಯೂಜಿಲೆಂಡ್ ಮ್ಯಾಚ್ ಇರೋ ಸಂಬಂಧ ಸ್ವಲ್ಪ 2 ನಂಬರ್ ಇದ್ದಂಗೆ ಕ್ಲಾಸ್ ಆಕತ್ತೆ ಅಂದೇಶಿಂದ WPL ಇಟ್ಟಿದ್ದಿಲ್ಲ. ಅದಕ್ಕೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಇತ್ತು. ಇವತ್ತು WPL ಚಾಲು ಐತಿ ಇವತ್ತು ಮ್ಯಾಚ್. ನೋಡ್ರಿ ಇವತ್ತು ರಾತ್ರಿ 7ವರೆಗೆ ಆಕತ್ತೆ. ಯಾವುದಂದ್ರೆ DD ಸ್ಪೋರ್ಟ್ಸ ಮತ್ತು ಆಮೇಲೆ ಸ್ಟಾರ್ ಸ್ಪೋರ್ಟ್ಸ್ ನೀವು TV ಒಳಗೆ ನೋಡಿದ್ರೆ ಸ್ಟಾರ್ ಸ್ಪೋರ್ಟ್ಸ್ 1 ನೋಡ್ಬೋದು. ಆಮ್ಯಾಗ ಈ ಕಡೆ ನೋಡ್ದತ್ತ ಜಿಯೋ ಹಾಟ್ಸ್ಟಾರ್ ಒಳಗೆ ನೋಡ್ಬೋದು. ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಕೇಳ್ತೈತೆ ಅದ್ರೊಳಗೆ ಅಂತ ಹೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇವತ್ತು ರಾತ್ರಿ ಮ್ಯಾಚ್ ನೋಡಿ ಕಂಟಿನ್ಯೂ ಸ್ಕಿಪ್ ಮಾಡಲಾರ್ದು ನೋಡ್ರಿ, ಗೊತ್ತಾಕತ್ತೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾನಂತ. ಅದಕ್ಕೆ ಪಾಯಿಂಟ್ಸ್ ಟೇಬಲ್ ನಮ್ಮ RCB ಮ್ಯಾಗ ಐತೆ. ಅದನ್ನ ಇನ್ನೂ ಮ್ಯಾಗ ಬರಬೇಕು. ಆಲ್ರೆಡಿ ಕ್ವಾಲಿಫೈ ಆಗೈತೆ, ಅದು ದೊಡ್ಡ ಖುಷಿ ಸಂಗತಿ ಅಂತ. ಸಾಂಗಿ ಪಾಯಸ ಊಟ ಮಾಡ್ದಂಗೆ ಆಗಿಬಿಟ್ಟೈತಿ, ಹೊಡ್ಡಿ ಚವಂಗನ್ ಮಜ್ಗನ್ನಂಗೆ. ಅದಕ್ಕೆ ಈ ವಿಡಿಯೋನ ಎಲ್ಲಿ ಮುಗಿಸ್ತೇನೆ. ಗುಡ್ ಬೈ, ಸಿ ಯು.